ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ದೊಡ್ಡಮುದಿಗೆರೆ ಗ್ರಾಮದ ಚಾರಿತ್ರಿಕ ರಂಗನಾಥ ಸ್ವಾಮಿ ದೇವಾಲಯದ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವವು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ಭಕ್ತರುಗಳು ಗೋವಿಂದನ ನಾಮಸ್ಮರಣೆ ಮಾಡುತ್ತಾ ರಂಗನಾಥ ಸ್ವಾಮಿಯ ರಥವನ್ನು ಎಳೆದರು. ಹಲವು ಕಡೆ ರಥೋತ್ಸವಕ್ಕೆ ಬಂದಂತಹ ಭಕ್ತಾದಿಗಳಿಗೆ ನೀರು ಮಜ್ಜಿಗೆ, ಪಾನಕ ಹಾಗೂ ಹೆಸರುಬೇಳೆಯನ್ನ ಹಂಚಿದರು. ಬಿಸಿಲಿನ ಬೇಗೆಯನ್ನು ಲೆಕ್ಕಿಸದೆ ಭಕ್ತರು ರಂಗನಾಥ ಸ್ವಾಮಿಯ ರಥೋತ್ಸವದಲ್ಲಿ ಭಾಗಿಯಾಗಿ ರಂಗನ ದರ್ಶನ ಪಡೆದರು. ಈ ದೇವಾಲಯವು ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದ್ದು, ಕರ್ನಾಟಕ ಸಂಗೀತದ ಆದ್ಯ ಪ್ರವರ್ತಕ ಪಂಡರೀಕ ವಿಠಲ ದೇವಾಲಯದ ಪ್ರಾಂಗಣದಲ್ಲಿ ದೇವರ ಗೀತೆಗಳನ್ನು ಹಾಡುತ್ತಿದ್ದರೆ, ಸಾಕ್ಷಾತ್ ರಂಗನಾಥ ಸ್ವಾಮಿಯು ಪ್ರತ್ಯಕ್ಷವಾಗಿ ನರ್ತನ ಮಾಡುತ್ತಿದ್ದ ಬಗ್ಗೆ ದೇವಾಲಯದ ಪಶ್ಚಿಮ ದ್ವಾರದ ಮೇಲ್ಛಾವಣಿಯಲ್ಲಿ ಹಾಡುವನಯ್ಯ ಮುದುಗೆರೆ ರಂಗಯ್ಯ ಎಂಬ ಚಾರಿತ್ರಿಕ ಶಿಲಾಶಾಸನ ಇಂದಿಗೂ ಇದೆ. चक्रवर्ती तनोजाय सर्वभौमाय मंगलम वेद वेदांत वेद्याय मेघश्यामलमूर्ते
शुभतिथ्यायां शुभनक्षत्रा शुभयोगा शुभकरणाय एवं गणविशेषणविशिष्टाय अस्यां शुभतिथौ श्री भगवतारुद्धेया भगवत्कैङ्कर्यरूपं श्री भूरिणा समेता लक्ष्मी रंगनाथ स्वामिता कैङ्कर्यरूपं यजमानस्य नामधेयस्य गोत्रोद्भवस्य जैनकर्गोत्रोद्भवस्य यजमानस्य नामधेयस्य शरत्कुमार नामधेयस्य तस्य धर्मकान्तायाः सहना नाम्न्याः तस्य पुत्रिः हिमान्या नाम्नेः अव्यान् नामधेयस्य सह कुटुम्बाना द्वादशारत्ने रचनापवने द्वादशमासाः संवत्सरः संवत्सरमेवावरुन्धे मौञ्जे भवते गोत्रैविद्याः जयेन्द्रारणवरद गोविन्द आपद्बान्धवनाथ रक्षक वरद गोविन्द ॐ भद्रं कर्णे विष्णुयामदेवाः भद्रं वरजे मात्यभिर्यजत्राः स्त्रीरङ्घ्रे दुष्टवागं सस्तनोभिः विषेमदेव हितं यदायुः स्वस्ति न इन्द्रो वृद्धश्रवाः शान्तिः उत्तमं पेर्पाडे नांगलम बाबई गुजाति दारियाल सिंगिंद नाडल्ला दिंगल कुमारी पेदो ನಿರ್ಮಾಣವಾಗಿರ್ತಕ್ಕಂಥ ಕರ್ನಾಟಕ ಸಂಗೀತದ ಆದ್ಯ ಪ್ರವರ್ತಕ ಪಂಡರೀಕ ವಿಠ್ಠಲನೆಂಬ ಸಂಗೀತಗಾರ ಇಲ್ಲಿ ನರ್ತನ ಮಾಡ್ತಾ ಇದ್ರು. ನಾನು ಹಾಡಿದ್ರೆ ಅಂತೇಳಿ ಶಾಸನ ಇದೆ. ಮಾನನೀಯರಾದಂಥ ಶ್ರೀಮತಿ ಲಕ್ಷ್ಮಮ್ಮ ಎಂ ಗಿರಿಗೌಡರವರು 1000 ವರ್ಷದ ಒಂದು ಸ್ಮಾರಕವನ್ನು ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ಅವರ ವಂಶಸ್ಥರಿಗೆ ಇತಿಹಾಸ ಪ್ರೇಮಿಗಳಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಈ ಬಾರಿ ರಥೋತ್ಸವದ ಬಗ್ಗೆ ತಾವು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್. ಈ ಬಾರಿ ಸಾಕಷ್ಟು ಜನ ಸೇರಿದ್ದಾರೆ. ಇದಕ್ಕೆ ಮುಂಚೆ ಎಷ್ಟೋ ಜನಕ್ಕೆ ತಿಳಿದಿದೆ ಇತ್ತು. ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು ದೇವರಿಚ್ಛೆ, ದೇವರ ಆಸೆ ಆಗಿತ್ತು. ದೇವರು ಇನ್ನೊಬ್ಬರ ಮೂಲಕ ಮಾಡಿಸ್ಕೊಂಡಿದ್ದಾರೆ. ಅದು ನಮ್ಮ ತಂದೆಯವರು ಮಾಡಿಕೊಟ್ರು. ಅದು ಎಲ್ಲರಿಗೂ ಇನ್ನು ಮುಂದಕ್ಕೆ ಅನುಕೂಲ ಆಗಲಿ, ಗ್ರಾಮಸ್ಥರಿಗೆ ಅನುಕೂಲ ಆಗಲಿ. ಈ ಜೀರ್ಣೋದ್ಧಾರದ ಒಕ್ಕಲಿಂದ ಯಾರ್ಯಾರು ರಂಗನಾಥನ ಒಕ್ಕಲಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟನ್ನು ಹೇಳ್ತಾ ನಾವು ಇನ್ನೇನು ಹೆಚ್ಚು. ಧರ್ಮಪ್ರಭು ಕೆಂಪೇಗೌಡರ ನಾಡಿನ ವಿದ್ವಜ್ಜನ ಸಂಸ್ಕೃತ ಪಂಡಿತೋತ್ತಮ ಬ್ರಾಹ್ಮಣರಿದ್ದಂಥ ಈ ಸ್ಥಳದಲ್ಲಿರ್ತಕ್ಕಂಥ ಭವರೋಗ ನಿವಾರಕ ದೊಡ್ಡ ಮುದುಗೆರೆಯ ರಂಗನಾಥ ಸ್ವಾಮಿಯ ರಥೋತ್ಸವದ ಅಂಗವಾಗಿ ನಾಡಿಗೆ ಲೋಕ ಕಲ್ಯಾಣವಾಗಲಿ, ಎಂ ಗಿರಿಗೌಡ ಮತ್ತು ಕುಟುಂಬದವರಿಗೆ ಕರುಣಾಳು ದೇವರ ಕೃಪೆ ದೊರೆಯಲಿ, ಇಂಥ ಚಾರಿತ್ರಿಕ ಸ್ಮಾರಕವನ್ನು ಉಳಿಸೋದಕ್ಕೆ ಕೀರ್ತಿ ಕಳಸಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು ಸರ್. ನಮಸ್ಕಾರ. ಇವತ್ತು ದೊಡ್ಡ ಮುದುಗೆರೆ ರಂಗನಾಥ ಸ್ವಾಮಿಯ ಜಾತ್ರೆ ನಡೀತಾ ಇದೆ ಸರ್. ರಥೋತ್ಸವ ಕೂಡ ನಡೀತಾ ಇದೆ. ಇದು ಪುರಾತನ ಕಾಲದ್ದು ನಮ್ಮ ದೇವಸ್ಥಾನ. ಅಂದರೆ ಮಾಗಡಿ ತಾಲೂಕು ತಿಪ್ಪಸಂದ್ರ ಹೋಬಳಿಯಲ್ಲಿ ಬರ್ತಕ್ಕಂಥದ್ದು. ಅದರಲ್ಲೂ ಸುಗ್ನಳ್ಳಿ ರಂಗನಾಥ ಸ್ವಾಮಿ, ಮಾಗಡಿ ರಂಗನಾಥ ಸ್ವಾಮಿ ಮತ್ತು ದೊಡ್ಡಮುದ್ಗೆರೆ ರಂಗನಾಥ ಸ್ವಾಮಿ, ಈ ಮೂರು 1130 ವರ್ಷದ ಹಿಂದಿನ ಇತಿಹಾಸದ್ದು ನಮ್ಮ ಮುದುಗೆರೆ ರಂಗ. ಇದರಲ್ಲಿ ಗುಂಡಪ್ಪ ಅಂತ ಹೇಳ್ಬಿಟ್ಟು ಮೊದಲನೇವರು ಗುಂಡಪ್ಪ ಅಂತ ಮೂಲ ರಂಗ ಅವರೇ. ಅದರಂತೆ ಈಗ ಇಲ್ಲಿ ಮುದುಗೆರೆ ರಂಗನಾಥ ಸ್ವಾಮಿ ಅಂತ ಹೇಳ್ಬಿಟ್ಟು 1130 ವರ್ಷದಲ್ಲಿ ಇಲ್ಲಿ ಹಿಂದೆ ಶೋಲ್ಡ್ರು ಕಾಲದಿಂದನೂ ಇದು ಬಂದಿರತಕ್ಕಂಥದ್ದು ಇತಿಹಾಸ ಇದೆ. ಅವತ್ತಿಂದನೂ ಇವತ್ತಿನವರೆಗೂ ತೇರು ನಡ್ಕೊಂಡೇ ಬರ್ತಾ ಇದೆ. ಅಂದರೆ ಪುರಾತನ ಕಾಲದಿಂದನೂ ಒಳ್ಳೊಳ್ಳೆ ಇಲ್ಲಿ ವೈಷ್ಣವರು ಬ್ರಾಹ್ಮಣರು, ಇಡೀ ಬ್ರಾಹ್ಮಣರು. ಅಂದರೆ ದೊಡ್ಡಮುದುಗೆರೆ ಗ್ರಾಮ ಪುಣ್ಯಭೂಮಿ. ಅಂದರೆ ಈ ಭೂಮಿ ಒಳಗಡೆ ಏನದೆ ಅಂದರೆ ಈ ಭೂಮಿಲಿ ನೋಡಿ ಸುಮ್ಮನೆ ಹೇಳೋದಲ್ಲ. ಈ ಕಡೆಗೂ ರಂಗನಾಥ ಸ್ವಾಮಿ ಬ್ರಾಹ್ಮಣರು, ಈ ಕಡೆಗೂ ಬ್ರಾಹ್ಮಣರು, ಮಧ್ಯ ತೇರು ಬೀದಿ. ಅಂದರೆ ಹಿಂದೆ ಭಾಳ ಇಲ್ಲಿ ಮಡಿ ನೀರು, ಮಡಿ ಬಟ್ಟೆ ಹಾಕ್ಕೊಂಡು ಹೋಗೋರು ಅಂಥ ಪ್ರಸಿದ್ಧವಾದ ನಮ್ಮ ರಂಗನಾಥ ಸ್ವಾಮಿ. ಇಲ್ಲಿಂದ 1 ಕಿಲೋಮೀಟ್ರ್ ಹೋದರೆ ಒಂದು ಮಂಟಪ ಐತೆ. 1 ಕಿಲೋಮೀಟ್ರು ಸೀದನ ಒತ್ಕೊಂಡು ಹೋಗೋರು ಹಿಂದೆ ನಮ್ಮ ಜನಾಂಗದವರು. ಅಂದರೆ ಆ ಕಡೆ ಈ ಕಡೆ ಬೀದಿ, ಕುಂಬಾರರ ಬೀದಿ ಒಂದು ಕಡೆ, ಬ್ರಾಹ್ಮಣರ ಬೀದಿ ಒಂದು ಕಡೆ, ಇಲ್ಲಿಂದ ಒತ್ಕೊಂಡು ಹೋಗೋರು. ಅಂಥ ಪುಣ್ಯ ಪುರುಷರು ಹುಟ್ಟಿದ ನಾಡಿದು ಒಂದು. ಆಮೇಲೆ 9 ಗ್ರಹದ ಇರ್ತಕ್ಕಂಥ ಊರಿದು. ಅಂದರೆ 9 ಗ್ರಹಕ್ಕೂ 9 ದೇವರಿಲ್ಲ, ಅವೇ ಈಗಲೂ. ಅಂದರೆ ಈಶ್ವರ ಐತೆ,
ಬಸವಣ್ಣ ಅವರೇ, ಆಂಜನೇಯ ಐತೆ, ಶನೇಶ್ವರ ಐತೆ, ಮಾರಮ್ಮ ಐತೆ, ಗ್ರಾಮ ದೇವತೆ ಐತೆ. ಇದೇ ರೀತಿ 9 ಗ್ರಹ ಇರ್ತಕ್ಕಂಥ ನಮ್ಮ ಊರು ಅಂದರೆ ರಂಗನಾಥ ಸ್ವಾಮಿ. ಜನಗಳು ಅಂತೂ ಬರ್ತಾ ಇವಾಗಂತೂ ಜನಗಳು ಜಾಸ್ತಿ ಆಯ್ತವ್ರೆ. ಇದು ಬ್ರಾಹ್ಮಣರು ಸೇರ್ಕೊಂಡ್ರೆ ಇಲ್ಲಿ ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾರೆ. ಇನ್ನು 8 ದಿವಸ ದಿನ ಒಂದೊಂದು ಅಂದರೆ ಉತ್ಸವಗಳಿವೆ. ಗರುಡೋತ್ಸವ ಇರ್ಬೋದು, ಕಲ್ಯಾಣೋತ್ಸವ ಇರ್ಬೋದು, ರಂಗನಾಥ ಸ್ವಾಮಿ ಮುದುಗೇರಿ ಉತ್ಸವ ಇರ್ಬೋದು, ಹಿಂಗೆ ಐತೆ. ಅದರಿಂದ ಇಲ್ಲಿ ಬಂದವರಿಗೆ ಭಾಳ ಒಳ್ಳೆಯದು, ಭಾಳ ಪುಣ್ಯ ಇಲ್ಲಿ ಬಂದವರಿಗೆ. ಅದರಿಂದ ನಾವು ವರ್ಷ ಸೇರ್ಕೊಂಡು ನಮ್ಮ ಕುಲದೇವರು ರಂಗನಾಥ ಸ್ವಾಮಿ, ಅದರಿಂದ ವರ್ಷ ಬಂದು ನಾವಿಲ್ಲಿ ಸೇರಿಕೊಂಡು ಎಲ್ಲ ವಿಜೃಂಭಣೆಯಿಂದ ಮಾಡಿ ಪಾನಕ ನೀರು ಪ್ರಸಾದ ಎಲ್ಲ ಕೊಟ್ಟು ತೇರು ಎಳೆದುಬಿಟ್ಟು ಸಾಯಂಕಾಲದವರೆಗೂ ಇತ್ತು ನಮ್ಮ ಮನೆ ಕಡೆ ಹೋಗ್ತೀವಿ. ಇದು ಒಂದು ವಿಶೇಷ. ಇಲ್ಲಿ ಎಲ್ಲರೂ ಕುಲದವರು ಏನು ಕುಲದವರು ಅವರು ಎಲ್ಲರೂ ಬಂದು ಮಾಡ್ತಾರೆ. ಅತಿ ಸಂತೋಷ ಪಟ್ಕೊಂಡು ಅವ್ರಿಗೆಲ್ಲ ಸೇವೆ ಮಾಡಿಕೊಂಡು ಇವ್ರ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಮ್ಮ ರಂಗನಾಥ ಸ್ವಾಮಿಗೆ ಗೋವಿಂದ ಹೇಳ್ತಾ ನನ್ನ ಮಾತಾಡ್ತೀನಿ. ಸ್ವಾಮಿ, ಕರ್ನಾಟಕ ಸಂಗೀತಕ್ಕೆ ಆದ್ಯ ನಾಂದಿಯನ್ನಾಡಿದಂಥ ಪಂಡರೀಕ ವಿಠ್ಠಲ ಆರಾಧಿಸಿದಂಥ ಪುಣ್ಯಭೂಮಿ ಇದು. ಆಡುವನೆಯ ಮುದುಗೆರೆಯ ರಂಗಯ್ಯ ಅಂತೇಳಿ ದೇವಸ್ಥಾನದಲ್ಲಿ ಶಾಸನ ಇದೆ. ಚೋಳರ ರಾಜೇಂದ್ರ ಚೋಳ ನಿರ್ಮಾಣ ಮಾಡತಕ್ಕಂಥ ದೇವಸ್ಥಾನ ಇದು. ಸಂಸ್ಕೃತ ಸ್ಕಾಲರ್ಸ್ ಇದ್ದಂಥ ಭೂಮಿ. ಈ ರಂಗನಾಥ ಸ್ವಾಮಿ ರಥೋತ್ಸವದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಸ್ವಾಮಿ. ಸರ್, ಇದು ಸುಮಾರು ಚೋಳರ ಕಾಲದ ಇತಿಹಾಸವನ್ನು ಹೊಂದಿರುವಂಥ ದೇವಸ್ಥಾನ ಇದು. ಪ್ರತಿ ವರ್ಷ ಕರ್ತವ್ಯ ಅಂತ ತಿಳ್ಕೊಂಡು ಇದು ಎಲ್ಲ ಸಮುದಾಯದವರು ಸಹ ಸೇರಿ ಇಲ್ಲಿ ದೇವಸ್ಥಾನದಲ್ಲಿ ಜಾತ್ರೆಯನ್ನು ಮಾಡ್ತಾರೆ. ತುಂಬ ಅದ್ಭುತವಾಗಿ ನಡೆಯುತ್ತೆ, ವಿಶೇಷವಾಗಿರುತ್ತೆ. ಸುಮಾರು 1 ವಾರ ಸತತವಾಗಿ ಉತ್ಸವಾದಿಗಳೆಲ್ಲ ನಡೆಯುತ್ತೆ. ಇಲ್ಲಿ ಎಲ್ಲ ಜನಾಂಗದವರು, ಧರ್ಮದವರು ಸಹ ಇಲ್ಲಿ ಭಾಗವಹಿಸ್ತಾರೆ. ತುಂಬ ಉತ್ಕೃಷ್ಟವಾಗಿ, ತುಂಬ ವಿಶೇಷವಾಗಿ ಒಂದು ದೇವಸ್ಥಾನದಲ್ಲಿ ಜಾತ್ರೆ ಜರುಗುತ್ತೆ. ಅದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಇಲ್ಲೂ ಸಹ ದಾಸೋಹ ಇದೆ. ತುಂಬ ತಾಲೂಕು ಪ್ರಸಿದ್ಧ. ನಮ್ಮ ಜಿಲ್ಲೆಯಲ್ಲಿ ಮಾಗಡಿ ತಾಲೂಕಿನಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನವೂ ಸಹ ಒಂದು ಉತ್ಕೃಷ್ಟವಾದಂಥ ಒಂದು ಉತ್ತಮವಾದಂಥ ದೇವಸ್ಥಾನ ಅಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಹಾಗಾಗಿ ಸಾಕಷ್ಟು ನೀವೇ ನೋಡ್ತಾ ಇದ್ದೀರಿ, ಇವತ್ತು ಭಕ್ತಾದಿಗಳನ್ನು ಸೇರಿದ್ದಾರೆ. ತುಂಬ ಚೆನ್ನಾಗಿ ಈ ಒಂದು ಭೂಮಿಯಲ್ಲಿ ನಡೀತಿರುತ್ತೆ ಸರ್. ಇದೊಂದು ಪುಣ್ಯಭೂಮಿ ಅಂತಲೇ ಹೇಳಬೇಕು. ಇಲ್ಲಿ ಹುಟ್ಟಿದವರು ಬಂದು ಭಕ್ತಾದಿಗಳು ಭಾಗವಹಿಸ್ತಾರೆ. ಅವರ ಒಂದು ಭಾವನೆಗಳಿಗೆ ಸಕಾರಾತ್ಮಕವಾಗಿ ಭಗವಂತ ಸ್ಪಂದಿಸ್ತಾನೆ. ಇಲ್ಲಿ ಸಾರಿಗ್ರಾಮ ಇದೆ. ಹಾಗಾಗಿ ದೇವರ ಅವರ ಏನೋ ಅಭಿರುಚಿಗಳು ಏನಿದೆ, ಅವರ ಅಭಿಲಾಷೆಗಳಿಂದ ಅದನ್ನು ಪೂರ್ಣೋತ್ಸವಂಥ ಒಂದು ಶಕ್ತಿ ಭಗವಂತನಿದೆ ಅಂತ ಜನ ನಂಬಿದ್ದಾರೆ ಸರ್. ಹಾಗಾಗಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸ್ತಾರೆ. ಈ ಒಂದು ಉತ್ಸವ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಸರ್. ಅದಕ್ಕೆಲ್ಲ ಭಕ್ತಾದಿಗಳು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಧರ್ಮಪ್ರಭು ಕೆಂಪೇಗೌಡರ ಪುಣ್ಯಭೂಮಿಯ ಆಡುವನೆಯ ಮುದುಗೆರೆಯ ರಂಗಯ್ಯ ಪುರಾಣ ಪ್ರಸಿದ್ಧವಾದಂಥ ದೇಗುಲದ ಜಾತ್ರಾ ರಥೋತ್ಸವದ ಅಂಗವಾಗಿ ನಾಡಿಗೆ ಲೋಕ ಕಲ್ಯಾಣವಾಗಲಿ, ದೇವರು ಕೃಪೆಯನ್ನು ತೋರಲಿ ಎಂದು ಪ್ರಾರ್ಥಿಸ್ತೇವೆ. ಧನ್ಯವಾದಗಳು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.